ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಈ ಕ್ಷಣದಲ್ಲಿ ಬದುಕುವವನಿಗೆ ಈ ಕ್ಷಣವೇ ಮುಖ್ಯ. ಮುಂದಿನ ಕ್ಷಣದಲ್ಲಿ ಅವನು ಇರುವುದಿಲ್ಲ. ಈ ಕ್ಷಣದಲ್ಲಿ ಮುಗಿಸಿಕೊಂಡು ಹೋಗ್ತಾನೆ ಇರ್ತಾನೆ, ಯಾವುದೇ ವಿಚಾರ ಆದರೂ ಸರಿ. ಈ ಕ್ಷಣದಲ್ಲಿ ಏನು ಸಿಕ್ಕಿದೆ ಅದನ್ನು ಜೀವನ ಪರ್ಯಂತ ಉಳಿಸಿಕೊಳ್ಳುವುದು ಒಂದು ಶಿಷ್ಯನ ಕರ್ತವ್ಯ, ಒಂದು ಭಕ್ತನ ಕರ್ತವ್ಯ. ಈ ಕ್ಷಣದಲ್ಲಿ ಏನು ಸಿಕ್ಕಿದೆ ಅದನ್ನು ಜೀವನ ಪರ್ಯಂತವಾಗಿ ಉಳಿಸಿಕೊಳ್ಬೇಕು. ಆ ಜೀವನ ಪರ್ಯಂತವಾಗಿ ಉಳಿಸಿಕೊಳ್ತಾ ಹೋಗುವಾಗ ಅದು ಯಾವ ಸ್ಥಿತಿಯನ್ನು ನೋಡುತ್ತದೆ, ನಮ್ಮ ಜನ್ಮದ ರಹಸ್ಯ ಏನು, ನಮ್ಮ ಜನ್ಮದ ಸ್ಥಿತಿ ಏನು ಅಂತೇಳಿ ಅರ್ಥ ಆಗೋದಾಗ. ಈ ಕ್ಷಣ ತುಂಬ ಬಹಳ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲಿ. ಮುಂದಿನ ಕ್ಷಣ ನಾವು ಇಲ್ಲದಿದ್ದರೆ ಏನು ಮಾಡೋದ? ಈ ಕ್ಷಣ ನಮ್ಮದು. ಈ ಕ್ಷಣವನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಿದ್ದವ ಒಂದು ಜ್ಞಾನಿ ಅಂತ ಹೇಳ್ಬೋದು. ಅವ ಆ ಕ್ಷಣದಲ್ಲಿ ಮಾತ್ರ ಇರ್ತಾನೆ, ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ. ಅವನ ಮುಂದೆ ಕಳ್ಳ ಬಂದರೂ ಕೂಡ ಅವನು ಒಳ್ಳೆಯದೇ ಹೇಳಿ ಕಳಿಸ್ತಾನೆ. ಅವನ ಮುಂದೆ ಕೊಲೆಗಾರ ಬಂದರೂ ಕೂಡ ಒಳ್ಳೆಯದೇ ಹೇಳಿ ಕಳಿಸ್ತಾನೆ. ಅವನ ಮುಂದೆ ಒಂದು ವೇಶ್ಯೆ ಬಂದರೂ ಕೂಡ ಒಳ್ಳೆಯದೇ ಹೇಳಿ ಕಳಿಸ್ತಾನೆ. ಇದು ಲೋ ಕ್ಯಾಟಗರಿ ಅಂತ ಹೇಳೋದು, ಕೆಳಗಿನ ಪರಿಸ್ಥಿತಿ ಅಂತ ಹೇಳೋದು ಸಮಾಜದಲ್ಲಿ. ಅಂಥವರನ್ನು ಕೂಡ ಗುರು ಹೇಳ್ತಾರೆ ಚೆನ್ನಾಗಿರು ಅಂತೇಳಿ. ಆ ಚೆನ್ನಾಗಿರು ಅಂತ ಹೇಳ್ತಾರಲ್ಲ, ಅದನ್ನು ಉಳಿಸಿಕೊಳ್ಳಿಕ್ಕೆ ಕಲಿಬೇಕು. ನಮಗೊಂದು ಆಶೀರ್ವಾದ ಸಿಕ್ಕಿದೆ, ನಾವು ಒಳ್ಳೆಯದಾಗ್ತೇವೆ, ಖಂಡಿತವಾಗಿ ನಾವು ಒಳ್ಳೆಯದಾಗ್ತೇವೆ, ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಅಂತೇಳಿ ಒಬ್ಬ ತಿಳಿದರೆ ಅವ ನಿಜವಾಗಿ ಒಂದು ಗುರುಭಕ್ತನಾಗ್ತಾನೆ. ಅವ ಆಸೆ ಆಕಾಂಕ್ಷೆ ನಾನು ನನ್ನದು ಅಂತ ಹೇಳುವುದೇ ಇಲ್ಲ. ಖಂಡಿತ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಹೇಳಲಿಕ್ಕೆ ಆಗುವುದೂ ಇಲ್ಲ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ವಿಧಿ ನಿಮ್ಮನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆಲ್ಲ ಪಯಣ ಮಾಡಿ ಅಂತ ಹೇಳೋದು. ಸತ್ಯವನ್ನು ತಿಳಿಯಿರಿ ಅಂತೇಳಿ. ಆಗ ನಿಮಗೆ ಗೊತ್ತಾಗೋದು ನಿಜವಾದ ವಸ್ತುವಿನ ಬೆಲೆ ಏನು ಅಂತೇಳಿ, ನಿಜವಾದ ವ್ಯಕ್ತಿಯ ಬೆಲೆ ಏನು ಅಂತೇಳಿ, ನಿಜವಾದ ಒಂದು ಸತ್ಯದ ಬೆಲೆ ಏನು ಅಂತೇಳಿ. ನಮ್ಮ ಹತ್ರ ಸತ್ಯ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮುಂದೆ ಸಾಕ್ಷಾತ್ ಭಗವಂತನೇ ಇರ್ತಾನೆ, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮುಂದೆ ಸಾಕ್ಷಾತ್ ಆ ಗುರುವೇ ಇರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಅಹಂಕಾರದಲ್ಲಿ, ಅಜ್ಞಾನದಲ್ಲಿ ನಾನು 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 ಅಂತೇಳಿ ಎಲ್ಲ ಕಳೆದುಕೊಳ್ತೇವೆ. ಇದೇ ಹೇಳೋದು ನಾನು. ಪ್ರತಿಯೊಂದು ಮಾನವ ಜನ್ಮಕ್ಕೆ ಹೇಳುವಂಥ ವಿಚಾರ. ಪ್ರತಿಯೊಂದು ಮಾನವರ ಜೀವನದಲ್ಲಿ ಆ ಭಗವಂತ ಅಂತ ಹೇಳುವ, ಆ ಶಕ್ತಿ ಅಂತ ಹೇಳೋದು, ಆ ಚೈತನ್ಯ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಎಂಟರ್ ಆಗಿಯೇ ಆಗ್ತದೆ. ಇದು ಅವನಿಗೆ ಗೊತ್ತಾಗುವುದಿಲ್ಲ. ಇದು ನಾನು ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾನೇ ಅಂತ ಹೇಳುವ ಒಂದು ಸ್ಥಿತಿ ಬರುವಾಗ ಅವನನ್ನು ಬಿಟ್ಟು ಇನ್ನೊಂದು ಕಡೆ ಹೋಗ್ತದೆ. ಈ ಮಾಯಾ ಪ್ರಪಂಚದ ಲೀಲೆ. ಯಾರೇ ಇರಲಿ, ಎಂಥವನೇ ಇರಲಿ, ಗಂಡ ಹೆಂಡತಿ ಮಕ್ಕಳು, ಎಂಥ ಫ್ಯಾಮಿಲಿ ಇರಲಿ, ಅಲ್ಲಿ ಎಂಥದೇ ಇರಲಿ, ಅವನಿಗೆ ಅವನೇ ಸ್ವಂತ. ಹೆಂಡತಿ ಬರೋದಿಲ್ಲ, ಮಕ್ಕಳು ಬರೋದಿಲ್ಲ, ಯಾರೂ ಬರೋದಿಲ್ಲ. ಅವನಿಗೆ ಅವನೇ ಸ್ವಂತ, ಅವನಿಗೆ ಅವನೇ ಸತ್ಯ. ಆದ ಕಾರಣ ಹೇಳಿದ್ದು, ಅವರವರ ವಿಧಿ ಎಲ್ಲಿಗೆಲ್ಲ ಹೋಗ್ತದೆ ಅಲ್ಲಿಗೆಲ್ಲ ಹೋಗಬೇಕು. ಹೋಗಿ 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 ಅನುಭವಿಸಬೇಕು. ಗುರು ಹೇಳ್ತಾರೆ ವಿಧಿಯನ್ನು ದಾಟುವುದು ಹೀಗೆ ಅಂತೇಳಿ. ಅದನ್ನು ಕೇಳುವುದಿಲ್ಲ. ನನಗೆ ಗೊತ್ತುಂಟಲ್ಲ, ನಾನು ಕದ್ರೆ ಎಲ್ಲ ಆಗ್ತದೆ, ನಾನು ಮಾಡಿದರೆ ಎಲ್ಲ ಆಗ್ತದೆ, ನನ್ನಿಂದ ಎಲ್ಲವೂ ಆಗ್ತದೆ. ನೋಡ್ತಾನೆ 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 ಒಂದು ದಿನ ನಿನ್ನಿಂದೆಲ್ಲವೂ ಆಗ್ತದಲ್ಲ, ನೀನೇ ನೋಡಿಕಲ್ಲ. ಕೆಲವು ಭಕ್ತರಿದ್ದಾರೆ ಆ ರೀತಿ, ಕೆಲವು ಶಿಷ್ಯರಿದ್ದಾರೆ ಆ ರೀತಿ. ಆದ ಕಾರಣ ಗುರು ಹೇಳೋದು ಅನುಭವಿಸಿ ತಿಳಿದುಕೊ. ಅನುಭವವೇ ದೊಡ್ಡ ಜ್ಞಾನ. ಆ ಅನುಭವ ಸತ್ಯವಾಗಿದ್ದರೆ ಅದು ನಿಮಗೆ ಒಳ್ಳೆಯದೇ ಮಾಡ್ತದೆ. ಆ ಅನುಭವ ಕೆಟ್ಟದಾಗಿದ್ದರೆ ತುಂಬ ಕೆಟ್ಟದೇ ಆಗ್ತದೆ. ಗುರುವಿನ ಮನಸ್ಸನ್ನು, ಗುರುವಿನ ಪ್ರೀತಿಯನ್ನು ತಿಳಿದವ ಈ ಪ್ರಪಂಚದಲ್ಲಿ ಅವನು ಗುರುವೇ ಆಗಲಿಕ್ಕೆ ಸಾಧ್ಯ, ಬೇರೆ ಏನಾಗಲಿಕ್ಕೆ ಸಾಧ್ಯ ಅಲ್ಲ. ಗುರುವಿನ ಮನಸ್ಸನ್ನು ತಿಳಿಬೋದು, ಅರ್ಥ ಆಯ್ತಾ? ಗುರುವಿನ ಆತ್ಮವನ್ನು ತಿಳಿಲಿಕ್ಕೆ ಸಾಧ್ಯ ಅಲ್ಲ, ಸಾಧ್ಯವೇ ಇಲ್ಲ. ಗುರುವಿನ ಮನಸ್ಸನ್ನು ತಿಳಿದರೆ ಸಾಕು.
ಆ ಗುರು ಹೇಳಿದ ಮಾರ್ಗದಲ್ಲಿ ಹೋದರೆ ಸಾಕು. ಒಂದು ಸಲ ಗುರು ಅಂತ ಹಿಡ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಗುರುವಿನಂಥ ದೊಡ್ಡ ಫ್ರೆಂಡ್ಸ್, ಗುರುವಿನಂಥ ದೊಡ್ಡ ಲವರ್, ಗುರುವಿನಂಥ ದೊಡ್ಡ ತಂದೆ, ಗುರುವಿನಂಥ ದೊಡ್ಡ ತಾಯಿ, ಗುರುವಿನಂಥ ದೊಡ್ಡ ಒಂದು ಸತ್ಯದ ಸ್ಥಿತಿಯಲ್ಲಿರೋದು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಕೆಲವರಿಗೆ ಗುರು ಮಗು ಆಗ್ತದೆ, ಕೆಲವರಿಗೆ ಗುರು ಗಂಡನೇ ಆಗ್ತದೆ. ಸತ್ಯವೇ ಮಾತಾಡೋದು. ಪ್ರಪಂಚ ಏನು ಹೇಳಿದ್ರು ಚಿಂತೆ ಅಲ್ಲ, ಸತ್ಯದ ಅರಿವಾಗ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಇನ್ನು ಕೆಲವರಿಗೆ ಗುರು ಒಂದು ಲವ್ವರ್ ಆಗ್ತದೆ, ಇನ್ನು ಕೆಲವರಿಗೆ ಗುರು ಒಂದು ದಾರಿ ದೀಪ ಆಗ್ತದೆ. ಅದು ಅವ ಯಾವ ರೀತಿ ತಗೊಂಡ ಆಯಾಯ ರೀತಿಯಲ್ಲಿ ಅವನಿಗೆ ಅದರ ಉತ್ತರ. ಎಲ್ಲವನ್ನು ಅವರವರ ಆತ್ಮಕ್ಕೆ ತಕ್ಕಾಗಿ ಅವರವರ ಮನಸ್ಸಿಗೆ ತಕ್ಕವಾಗಿ ಕೊಟ್ಟರೂ ಕೂಡ ಈ ಪ್ರಪಂಚದಲ್ಲಿ ಅರ್ಥ ಆಗುವುದಿಲ್ಲ ಅಂತ ಹೇಳಿದರೆ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅವರವರ ಕರ್ಮ. ಅವರಿಗೆ ಅರ್ಥವೇ ಆಗ್ತಾ ಇಲ್ಲ. ಡೆಫಿನೆಟ್ ಆಗಿರ್ತದೆ. ಆ ಕರ್ಮದ ಒಂದು ಸ್ಥಿತಿ ಉಂಟಲ್ಲ, ಅರ್ಥವೇ ಆಗುವುದಿಲ್ಲ. ಆ ಕರ್ಮದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡವ ಗುರು, ಆ ವಿಧಿಯ ಆಟವನ್ನು ತಿಳಿದವ ಗುರು. ಆದ ಕಾರಣ ಹೇಳ್ತಾನೆ, ಎಲ್ಲೆಲ್ಲ ಸಂತೋಷ ಉಂಟು ಅಲ್ಲೆಲ್ಲ ಹೋಗು, ಎಲ್ಲೆಲ್ಲ ತೃಪ್ತಿ ಸಿಗ್ತದೆ ಅಲ್ಲಿಗೆಲ್ಲ ಹೋಗು. ಎಲ್ಲವೂ ಅತೃಪ್ತಿ ಆಗುವಾಗ ತೃಪ್ತಿ ಯಾವುದು ಅಂತೇಳಿ ಗೊತ್ತಾಗುವಾಗ ಕಾಲ ಕಳೆದು ದೂರ ಹೋಗಿರ್ತದೆ. ಏನೂ ಮಾಡಲಿಕ್ಕಾಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಈ ಸತ್ಯ ವಿಷಯ. ಕಾಲ ಕಳೆದ ನಂತರ ಜ್ಞಾನೋದಯ ಆಗೋದಕ್ಕೂ ಕಾಲಕ್ಕೂ ಮುಂಚಿತವಾಗಿ ಜ್ಞಾನೋದಯ ಆಗೋದಕ್ಕೂ ವ್ಯತ್ಯಾಸ ಉಂಟು. ಕಾಲ ಕಳೆದ ನಂತರ ಅಯ್ಯೋ ಅಂತ ಹೇಳೋದು, ಅರ್ಥ ಆಯ್ತಲ್ಲ? ಆ ಕಾಲದಲ್ಲಿ ಸಿಗುವಾಗ ಅದನ್ನು ಹಿಡ್ಕೊಂಡ್ರೆ ಅದು ಅಯ್ಯೋ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ತದೆ ಅಂತ ಹೇಳಿದರೆ ಒಂದು ಬ್ರಹ್ಮ ಚೈತನ್ಯವಾಗಿ ಸತ್ಯ ಸ್ವರೂಪವಾಗಿ ಈ ಪ್ರಪಂಚದಲ್ಲಿ ಅಜರಾಮರವಾಗಿರುವ ಸ್ಥಿತಿಯನ್ನು ಕಂಡು ಸಂತೋಷವಾಗಿರ್ತದೆ, ಆನಂದವಾಗಿರ್ತದೆ. ಅದು ಯಾವುದು ಆತ್ಮ ತೃಪ್ತಿಯಿಂದ ಇರ್ತದೆ. ಮನುಷ್ಯನ ಜನ್ಮದಲ್ಲಿರುವುದೇ ಕೆಲಸ ಆತ್ಮಕ್ಕೆ, ಮನಸ್ಸಿಗಲ್ಲ, ಬುದ್ಧಿಗಲ್ಲ. ಈ ಆತ್ಮ ಎಂಬುದು ವಿಧಿಯನ್ನು ದಾಟಿ, ವಿಧಿ ನಿಯಮವನ್ನು ದಾಟಿ ಒಂದು ಗೆರೆ ಕೂಡ ಅದು ದಾಟಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗೆರೆ ಕೂಡ ದಾಟಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಮಾತ್ರ ವಿಧಿಗೆ ಸಂಬಂಧಪಟ್ಟೇ ಇರುವುದೆಂಬ ಸತ್ಯವನ್ನು ಪ್ರತಿಯೊಬ್ಬ ಮನುಕುಲದವ ತಿಳಿಬೇಕು. ಪ್ರತಿಯೊಬ್ಬ ಮನುಕುಲದವ ತಿಳಿಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಆತ್ಮ ಎಂಬುದು ವಿಧಿಗೆ ಸಂಬಂಧಪಟ್ಟದ್ದು, ನಮ್ಮ ಬುದ್ಧಿಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದಲ್ಲ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದಲ್ಲ, ಯಾವುದಕ್ಕೂ ಸಂಬಂಧಪಟ್ಟದಲ್ಲ ಈ ಆತ್ಮ ಹೋಗಿ ಏನು ಮಾಡ್ತದೆ, ಏನೆಲ್ಲ ಆಗ್ತದೆ ಅಂತೇಳಿ ಅದಕ್ಕೆ ಸ್ವಂತವಾಗಿ ಅರಿವಿರುವುದಿಲ್ಲ. ಯಾವುದಕ್ಕೆ? ಆ ದೇಹಕ್ಕೆ. ಆದರೆ ಆತ್ಮಕ್ಕೆ ಮಾತ್ರ ಅರಿವಿರ್ತದೆ. ಆತ್ಮಕ್ಕೂ ಮನಸ್ಸಿಗೂ ದೇಹಕ್ಕೂ ವ್ಯತ್ಯಾಸಗಳಾಗ್ತದೆ. ಮನಸ್ಸು ಸರಿ ಅಂತ ಹೇಳ್ತದೆ, ತಪ್ಪು ಅಂತ ಹೇಳ್ತದೆ, ನಾನೇ ಅಂತ ಹೇಳ್ತದೆ, ನನ್ನಿಂದಲೇ ಅಂತ ಹೇಳ್ತದೆ, ಎಲ್ಲವೂ ಹೇಳ್ತದೆ ಮನಸ್ಸು. ಆದರೆ ಆತ್ಮ ಹೇಳ್ತದೆ, ನೀನು ಏನಿಲ್ಲವಾ, ನಾನು ಹೋದರೆ ಮುಗೀತಲ್ಲಿ ಅಂತ. ಯಾರೂ ಬರೋದಿಲ್ಲ. ಪಾಳು ಬಿದ್ದ ಬಂಗಲೆಯಾಗಿ ಆಗ್ತದೆ. ನೀನು ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಯಾಗಿರು, ನೀನು ಎಷ್ಟೇ ದೊಡ್ಡ ರಾಜನಾಗಿರು, ಎಷ್ಟೇ ದೊಡ್ಡ ಮಹಾರಾಜನಾಗಿರು, ಎಷ್ಟೇ ದೊಡ್ಡ ಪರಬ್ರಹ್ಮಜ್ಞಾನಿಯಾಗಿರು, ಎಷ್ಟೇ ದೊಡ್ಡ ಸ್ಥಿತಿಯಲ್ಲಿರು, ನಿನ್ನ ಒಳಗಿಂದ ಆತ್ಮ ಅದು ಹೋಯ್ತು ಅಂತ ಹೇಳಿದರೆ ಯಾರಿಗೂ ಬೇಡ ನೀನು. ಸೊ ನೀನು ಶ್ವಾಸ ಇರುವಾಗ ಏನು ಮಾಡಿದ್ದಿ ಅದರ ಮೇಲೆ ಡಿಪೆಂಡ್. ಶ್ವಾಸ ಹೋದ ನಂತರವೂ ಶ್ವಾಸ ಜೀವಂತವಾಗಿ ಇರ್ತದೆ. ಇದು ಸತ್ಯಸ್ಥಿತಿ. ಗುರುವನ್ನು ಅರ್ಥ ಮಾಡಿಕೊಂಡ್ರೆ, ಆ ಸತ್ಯದ ದಾರಿಯಲ್ಲಿ ಹೋದರೆ, ನಿನ್ನ ಶ್ವಾಸ ಹೋದರೂ ಈ ಪ್ರಪಂಚದಲ್ಲಿ ಶ್ವಾಸ ಇರ್ತದೆ. ನಿನ್ನ ಶ್ವಾಸ ಉಂಟಲ್ಲ 10 ಜನರೊಟ್ಟಿಗೆ ಬೆರೆತಿರ್ತದೆ. ಉಸಿರಿನಲ್ಲಿ ನೀನಿರ್ತಿ. ಅರ್ಥ ಆಗ್ತಾ ಹೇಳೋದು? ಜೀವದ ಕಣದಲ್ಲಿ ನೀನಿರ್ತಿ. ಅದು ಮನುಷ್ಯ ಜನ್ಮದ ಸಾಧನೆ. ಮನುಷ್ಯ ಜನ್ಮದ ಅಷ್ಟು ಪವಿತ್ರ. ಯಾವ್ಯಾವ ರೀತಿಯೆಲ್ಲ ಪ್ರಪಂಚದಲ್ಲಿ ಹೆಸರು ಮಾಡ್ಬೋದು, ಹೇಗೆಲ್ಲ ಹೆಸರು ಮಾಡ್ಬೋದು, ಹೇಗೆಲ್ಲ ಸಂಪಾದನೆ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು. ಆದರೆ ಈ ಸತ್ಯ ದಾರಿಯಲ್ಲಿ ಹೋಗೋದು ಉಂಟಲ್ಲ, ಅದಷ್ಟು ಸುಲಭ ವಿಚಾರ ಅಲ್ಲ.
ಅದು ಬಹಳ ಕಷ್ಟದ ವಿಚಾರ. ಅದು ತುಂಬ ಕಷ್ಟದ ವಿಚಾರ, ಸತ್ಯ ದಾರಿಯಲ್ಲಿ ಹೋಗುವುದು. ಒಂದು ಗುರು ಆಗಬೇಕು ಅಂತ ಹೇಳಿದರೆ, ಒಂದು ಗುರುವಿನ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ, ಆ ಸತ್ಯದೊಟ್ಟಿಗೆ ಹೋರಾಟ ಮಾಡಿ 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 ಸತ್ತು ಹೋದವ ಇದ್ದಾನಲ್ವ, ಅವನು ಸದ್ಗುರುವಾಗಿ ಕಣ್ಣಿಗೆ ಕಾಣೋದು ಪ್ರಪಂಚಕ್ಕೆ. ಅನೇಕ ರೀತಿಯಲ್ಲಿ ಫೈಟಿಂಗ್ ಮಾಡ್ತಾನೆ ನಾವು, ಒಂದೆರಡು ರೀತಿಯಲ್ಲಿ ಅಲ್ಲ, ಅನೇಕ ರೀತಿಯಲ್ಲಿ ಫೈಟಿಂಗ್ ಮಾಡಿ ಆ ಸತ್ಯವನ್ನು ನಾವು ಕಂಡುಕೊಳ್ತಾನೆ. ಅರ್ಥ ಆಯ್ತಾ? ಗುರುವಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದವ ಶಿಷ್ಯನೂ ಅಲ್ಲ, ಭಕ್ತನೂ ಅಲ್ಲ, ಅವ ಮಹಾಪಾಪಿ. ಅವ ಡೆಫಿನೆಟ್ ಹೇಳ್ತೇನೆ. ನಾನು ಎಂಬ ಪಾಪ, ನಾನು ಎಂಬ ಅಹಂಕಾರ ಅವನನ್ನೇ ಸುಡುತ್ತದೆ. ನಾನು ಎಂಬ ಅಹಂಕಾರ ಅವನನ್ನೇ ಸುಡುತ್ತದೆ ಅಂತ ಹೇಳುದು. ನೀನು ಎಂಬ ಓಂಕಾರ ಅದು ಎಲ್ಲಿ ಇದ್ರೂ ಸರಿ, ಅದು ಎಷ್ಟು ಪ್ರಪಾತಕ್ಕೆ ಬಿದ್ದರೂ ಸರಿ, ಮೇಲಕ್ಕೆ ಎತ್ತು ತಂದು ನಿಲ್ಲಿಸ್ತದೆ, ಮೇಲಕ್ಕೆ ಎಬ್ಬಿಸ್ತದೆ ಅದು ಓಂಕಾರ. ಅದನ್ನು ಯಾರು ಎಷ್ಟು ತುಳಿದ್ರೂ ಸರಿ, ಏನು ಮಾಡಿದರೂ ಸರಿ, ಎಷ್ಟು ಚಿತ್ರಹಿಂಸೆ ಕೊಟ್ಟರು ಸರಿ, ಅದು ಒಂದು ದಿನ ಸೂರ್ಯ ಚಂದ್ರರೊಟ್ಟಿಗೆ ಟೈಅಪ್ ಆಗಿ ಅದರೊಟ್ಟಿಗೆ ಮಿಲನವಾಗಿ ಅದು ಪ್ರಪಂಚದಲ್ಲಿ ಅಜರಾಮರವಾಗಿರ್ತದೆ. ಇದೆಲ್ಲ ಗುರು ಸೇವೆಯ ರಹಸ್ಯಗಳು. ಗುರು ಸೇವೆಯಲ್ಲಿ ಆಗುವ ಅವಮಾನ, ಗುರು ಸೇವೆಯಲ್ಲಿ ಆಗುವ ನಿಂದನೆ, ಗುರು ಸೇವೆಯಲ್ಲಿ ಆಗುವ ಅನೇಕ ವಿಚಾರಗಳೆಲ್ಲ ಸಿಗುವುದು ಯಾವ ಗೊತ್ತುಂಟಾ? ಆ ಗುರು ಇಲ್ಲದೇ ಇರುವ ಸಮಯದಲ್ಲಿ ಎಲ್ಲವೂ ಸಿಕ್ಕಿಬಿಡ್ತದೆ. ಗುರು ಇರುವಾಗ ಹೇಳ್ತಾರೆ, ನಾನು ಇದ್ದೇನಪ್ಪ, ನೀನು ಸುಮ್ಮನೆ ಕೂತುಕೋ ಅಂತೇಳಿ. ನಾನಿಲ್ಲದಾಗ ನೀನು ನಡೆಸಿಕೊಂಡು ಹೋಗು, ಅದಕ್ಕೆ ಆಗುವ ಪಾಠ ಇದೆಲ್ಲ. ನಾನಿಲ್ಲದಾಗ ಪ್ರಪಂಚಕ್ಕೆ ಸತ್ಯವನ್ನು ಹೇಳ್ತಾ ಹೋಗು, ನಾನಿಲ್ಲದಾಗ ಪ್ರಪಂಚಕ್ಕೆ ಸನ್ಮಾರ್ಗವನ್ನು ಹೇಳ್ತಾ ಹೋಗು, ನಾನಿಲ್ಲದಾಗ ಪ್ರಪಂಚಕ್ಕೆ ಜ್ಞಾನವನ್ನು ಹೇಳ್ತಾ ಹೋಗು, ನಾನಿಲ್ಲದಾಗ ಪ್ರಪಂಚಕ್ಕೆ ಅನೇಕ ರೀತಿಯ ವಿಷಯವನ್ನು ಸಾರ್ತಾ ಹೋಗು. ಆದರೆ ನಾನಿರುವಾಗ ಬೇಡ ಅಂತ ಹೇಳ್ತಾರೆ ಗುರು. ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಂತ. ಇದು ಆ ಸಮಯದಲ್ಲಿ ದೊಡ್ಡ ತಪ್ಪಾಗಿ ಕಾಣ್ತದೆ. ಆ ಸಮಯದಲ್ಲಿ ಶಿಷ್ಯರಾದವರು, ಭಕ್ತರಾದವರು ನಾನು ಅಂತ ಹೋಗುವಾಗ, ಸರಿ ನಿನಗೆ ಎಷ್ಟು ಗೊತ್ತುಂಟು ನೀನು ಮಾಡು, ಎಷ್ಟು ಪ್ರಪಂಚ ನಿನ್ನ ಸ್ವೀಕರಿಸ್ತದೆ ನೋಡುವ, ಪ್ರಕೃತಿ ಶಕ್ತಿ, ದೈವಿಕ ಶಕ್ತಿ ಎಷ್ಟು ನಿನ್ನ ರಿಸೀವ್ ಮಾಡ್ತದೆ ನೋಡುವ. ರಿಸೀವ್ ಆಗುವುದಿಲ್ಲ, ಇವನ ಭ್ರಮೆ ರಿಸೀವ್ ಮಾಡೋದಿಲ್ಲ. ಇವನ ಭ್ರಮೆ ಇಲ್ಲಿ ರಿಸೀವ್ ಮಾಡ್ತದೆ ಅಂತ ಹೇಳೋದು. ಆ ಸತ್ಯಸ್ಥಿತಿ ರಿಸೀವ್ ಮಾಡೋದಿಲ್ಲ. ಆ ಸತ್ಯಸ್ಥಿತಿ ರಿಸೀವ್ ಮಾಡಿದವನಿಗೆ ಭ್ರಮೆ ಎಂಬುದೇ ಇಲ್ಲ. ಎಲ್ಲವೂ ಮಾಯೆ ಅಂತ ಹೇಳ್ತಾನೆ. ಯಾವುದು ಶಾಶ್ವತ ಅಲ್ಲಪ್ಪ ಅಂತೇಳಿ. ಯಾವುದು ಶಾಶ್ವತ ಅಲ್ಲ, ಇಲ್ಲಿ ಯಾವುದು ನಮ್ಮೊಟ್ಟಿಗೆ ಬರುವುದಿಲ್ಲ, ಯಾವುದು ನಮ್ಮೊಟ್ಟಿಗೆ ಬರಲಿಕ್ಕೆ ಸಾಧ್ಯವೂ ಇಲ್ಲ. ನೀನು ಏನನ್ನು ಪಡ್ಕೊಂಡು ಬಂದಿದ್ದೆ ಅದು ಮಾತ್ರ ನಿನ್ನೊಟ್ಟಿಗೆ ಬರಲಿಕ್ಕೆ ಸಾಧ್ಯ. ಇಷ್ಟೇ ಹೇಳೋದು. ಅರ್ಥ ಆಗ್ತಾ ಹೇಳೋದು? ಆದ ಕಾರಣ ಹೇಳೋದು, ಜನ್ಮಕ್ಕೆ ಬರುವಾಗಲೆಲ್ಲ ಪಡ್ಕೊಂಡು ಬಂದ ಆಗಿದೆ. ನೀವು ಮಾಡಿದ ಎಷ್ಟೋ ಜನ್ಮದ ಪಾಪವೋ ಪುಣ್ಯವೋ ಎಲ್ಲವೂ ಸೇರಿ ಈ ಮನುಷ್ಯ ಜನ್ಮವಾಗಿ ಬಂದಿದೆ. ಈ ಮನುಷ್ಯ ಜನ್ಮದಲ್ಲಿ ಆದರೂ ಕೊನೆಯ ಪಕ್ಷ ಒಂದು ಒಳ್ಳೆಯ ದಾರಿಲಿ ಹೋಗಲಿಕ್ಕೆ ಪ್ರಯತ್ನ ಪಡಿ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಕೈಯಲ್ಲಿಂಟು, ನಮ್ಮ ಕೈಯಲ್ಲಿಲ್ಲ. ಡೆಫಿನೆಟ್ ಆಗಿಲ್ಲ. ಹಿಮಾಲಯಕ್ಕೆ ಹೋಗಿ ಬಂದವನಿಗೆ ಮಾತ್ರ ಹಿಮಾಲಯದ ರಹಸ್ಯವನ್ನು ಹೇಳಲಿಕ್ಕೆ ಸಾಧ್ಯ. ಎಲ್ಲರಿಗೂ ಹಿಮಾಲಯ ರಹಸ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ ಕೂಡಲೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಷ್ಟು ಚಳಿ ಉಂಟು, ಎಲ್ಲಿ ಕಾಲಿಟ್ಟರೆ ಎಲ್ಲಿ ಗುಂಡಿಗೆ ಹೋಗ್ತದೆ, ಎಲ್ಲಿ ಸಾವಪ್ಪುತ್ತೇವೆ, ಏನೆಲ್ಲ ಆಗ್ತದೆ, ಎಲ್ಲ ವಿಚಾರ ತಿಳಿಯುವುದು ಯಾರು? ಹಿಮಾಲಯಕ್ಕೆ ಹೋಗಿ ಬಂದವ. ಅವ ಮಾಡುವ ಎಕ್ಸ್ಪ್ಲೇನ್, ಅವ ಮಾಡುವ ಎಂಥದ್ದು ಅನುಭವ, ಅವ ಕೊಡುವ ಒಂದು ಉದಾಹರಣೆ, ಅದು ಅವನದ್ದು, ಅದು ನಿಮ್ಮದಲ್ಲ. ಈ ಪ್ರಪಂಚದ ಅತಿ ದೊಡ್ಡ ಸ್ಟ್ರೆಂತ್ ಯಾವುದು ಗೊತ್ತುಂಟ? ನಿನ್ನನ್ನು ನೀನು ತಿಳಿಯುವುದು. ಇದು ಪ್ರಪಂಚದ ಅತಿ ದೊಡ್ಡ ಒಂದು ಶಕ್ತಿ, ನಮ್ಮನ್ನು ನಾವು ತಿಳಿಯುವುದು.
ನಮ್ಮ ಶಕ್ತಿ ಏನು ಅಂತ ತಿಳಿಯೋದು, ನಮ್ಮ ಜ್ಞಾನ ಏನು ಅಂತ ತಿಳಿಯೋದು, ನಮ್ಮಿಂದ ಎಷ್ಟು ಜನ ಚೆನ್ನಾಗಿದ್ದಾರೆ ಅಂತ ತಿಳಿಯೋದು, ನಮ್ಮಿಂದ ಏನೆಲ್ಲ ಆಗ್ತದೆ ಅಂತ ತಿಳಿಯೋದು. ಸತ್ಯವಂತ ಗುರುದೇವ ಅಂತ ಹೇಳ್ತಾನೆ, ಅಜ್ಞಾನಿ ದೇವರು ಅಂತ ಹೇಳ್ತಾನೆ. ಸತ್ಯವಂತ ಗುರುದೇವ ಅಂತ ಹೇಳ್ತಾನೆ, ಅಜ್ಞಾನಿಗಳು ದೇವರು ಅಂತ ಹೇಳ್ತಾರೆ. ಇಷ್ಟೇ ಹೇಳೋದು. ಆ ದೇವರನ್ನು ತೋರಿಸಿಕೊಟ್ಟವ ಇಲ್ಲಿ ಬೇಡ. ಯಾರಿಗೆ? ಅಜ್ಞಾನಿಗಳಿಗೆ. ದೇವರಿದ್ದಾರಪ್ಪ, ದೇವರಿದ್ದಾರೆ, ಭಗವಂತನ ಇಚ್ಛೆ. ಭಗವಂತ ಅಂತ ಹೇಳಿಕೊಟ್ಟವ ಯಾರು? ದೇವರು ಅಂತ ಹೇಳಿಕೊಟ್ಟವ ಯಾರು? ವಿಧಿ ಅಂತ ಹೇಳಿಕೊಟ್ಟವ ಯಾರು? ಋಣ ಅಂತ ಹೇಳಿಕೊಟ್ಟವ ಯಾರು? ಕರ್ಮ ಅಂತ ಹೇಳಿಕೊಟ್ಟವ ಯಾರು? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಮಾನವ ಕುಲಕ್ಕೆ ಕರ್ಮ, ಋಣ, ಪುಣ್ಯ, ಪಾಪ, ಜನ್ಮ, ಪೂರ್ವಜನ್ಮ, ಈ ಜನ್ಮ, ಬರೋ ಜನ್ಮ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲವನ್ನು ಹೇಳಿಕೊಟ್ಟವ ಯಾರು? ಅವ ಬೇಡ ಇಲ್ಲಿ. ಅವ ಒಂದು ಎಂಥದ್ದು, ಒಂದು ಕ್ಯಾರಮ್ ಬೋರ್ಡು ಕಾಯಿನ್ನಾಗೆ ಟಕ್ 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 ಅಂತ ಕುಟ್ತಾನೆ ಇರ್ತಾರೆ ಅವನು. ಹೇಳಿದರ್ಥ ಆಯ್ತಾ? ಯಾರನ್ನು ಕುಡ್ತಾ ಇದ್ದಿ ಅಂತ ಗೊತ್ತಿಲ್ಲ ಇಲ್ಲಿ, ಯಾರನ್ನು ಇಲ್ಲಿ ಕಾಯಿನಲ್ಲಿ ತಡ್ತಾ ಇದ್ದಿ ಅಂತ ಗೊತ್ತಿಲ್ಲ. ಹೇಳಿದರ್ಥ ಆಯ್ತಾ? ಅಷ್ಟು ಸುಲಭ ಅಲ್ಲ ಇದು. ಯಾವುದು? ಗುರು ಎಂಬ ವಿಚಾರ ಅದು ಭಯಂಕರ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿಚಾರ. ಅದು ಯಾರನ್ನೂ ಬಿಡುವುದಿಲ್ಲ. ಅದು ನೀನು ಒಳ್ಳೆಯದು ಮಾಡಿದ್ರು ನಿನ್ನೊಟ್ಟಿಗಿರ್ತದೆ, ನೀನು ಕೆಟ್ಟದ್ದು ಮಾಡಿದ್ರು ನಿನ್ನೊಟ್ಟಿಗಿರ್ತದೆ. ನೀನು ಒಳ್ಳೆಯದು ಮಾಡಿದ್ರು ನಿನ್ನೊಟ್ಟಿಗಿರ್ತದೆ, ನೀನು ಕೆಟ್ಟದ್ದು ಮಾಡಿದರೂ ನಿನ್ನ ಒಟ್ಟಿಗೆ ಇರ್ತದೆ. ಅದು ಹಿಂಬಾಲಿಸೋದಂತೂ ಡೆಫಿನೆಟ್. ಒಂದು ಜನ್ಮದಲ್ಲಿ ಪರಂಪರೆ, ವಂಶ ಪರಂಪರೆಯೇ ತಾಳ ಹಿಡ್ಕೊಂಡು ಗುರುವಿನ ಭಜನೆ ಮಾಡಬೇಕಾಗಿ ಬರ್ಬೋದು. ಎಲ್ಲಿ ಹೋದ್ರೂ ಪರಿಹಾರ ಸಿಕ್ಕಲಿಕ್ಕಿಲ್ಲ. 1000 ರೀತಿಯಲ್ಲಿ ಅನುಭವಿಸಬೇಕಾಗಿ ಬರ್ಬೋದು. ಹೇಳಿದ ಅರ್ಥ ಆಯ್ತಾ? ಗುರುವಿನ ಸ್ಥಿತಿ ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡು ಗುರುವಿನ ಸೇವೆಯನ್ನು ಮಾಡಿ, ಗುರುವಿನ ದರ್ಶನ ಮಾಡಿದರೆ ಏನೋ ಒಂದು ಒಳ್ಳೆಯದಾಗ್ಬೋದು. ಇದನ್ನು ಅರ್ಥ ಮಾಡದೆ ಯಾವುದ್ಯಾವುದು ರೀತಿಯಲ್ಲಿ ಹೇಗೇಗೋ ಗುರುವಿನ ಸೇವೆ ಮಾಡಿದರೆ ಅದು ಖಂಡಿತವಾಗಿಯೂ ಅದು ನಿಮಗೆ ಒಳ್ಳೆಯ ಸ್ಥಿತಿಯನ್ನು ಕೊಡುವುದಿಲ್ಲ. ಅದು ನಿಮಗೆ ಅನೇಕ ರೀತಿಯ ಪಾಪವನ್ನು ಕೊಡ್ತದೆ. ಗುರುವನ್ನು ಅರ್ಥ ಮಾಡಿಕೊಂಡು ಸೇವೆ ಮಾಡಿದರೆ ಮಾತ್ರ ಆ ಒಂದು ಸತ್ಯ ಸ್ಥಿತಿಯನ್ನು ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ. ಇಲ್ಲಿ ಯಾವುದು ಇಲ್ಲಪ್ಪ, ಇಲ್ಲಿ ಯಾವುದೂ ಇಲ್ಲ. ಬೆಳಕಿದ್ದರೆ ಇನ್ನು ದೇಹ ಕಾಣುವುದೆಂಬ ಸತ್ಯವನ್ನು ಹೇಳುವ ಗುರು. ನೀನೇ ಇಲ್ಲವ ಇಲ್ಲಿ, ನಿನ್ನ ಎನರ್ಜಿ ಮಾತ್ರ ಉಂಟು ಇಲ್ಲಿ. ಇದು ಬೆಳಕಿದ್ರೆ ಮಾತ್ರ ನಿನ್ನ ರೂಪ ಕಾಣ್ತದೆ, ಬೆಳಕಿದ್ರೆ ಮಾತ್ರ ನಿನ್ನ ಎಲ್ಲ ವಿಷಯಗಳು ಕಾಣ್ತದೆ. ಈ ಬೆಳಕಿನಲ್ಲೇ ಉಂಟಾಗೋದು ಮಾಯ. ನೀನು ಒಬ್ಬರ ನೋಡಿದರೆ ಉಂಟಾಗೋದು ಮಾಯ. ನೀನು ಒಬ್ಬರ ನೋಡದೆ ಕೂತುಕೋ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಧ್ಯಾನ ಮಾಡು ಅಂತ ಹೇಳಿದ್ರು, ಕಣ್ಣು ಮುಚ್ಚಿ ದೇವರ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು. ನೀನು ಒಬ್ಬರ ನೋಡಬೇಡ ಪ್ರಾರ್ಥನೆ ಮಾಡುವಾಗ, ಎಲ್ಲವನ್ನು ಮರ್ತು ಬಿಡು ಅಂತ ಹೇಳಿದ್ರು. ಆದರೆ ಇಲ್ಲಿ ಎಲ್ಲರೂ ನೋಡಿಕೊಂಡೇ ಪ್ರಾರ್ಥನೆ ಮಾಡೋದು. ಎಲ್ಲಿಗೆ ಹೋಗ್ತದೆ ಪ್ರಾರ್ಥನೆ? ಯಾರಿಗೋಗಿ ಸಲ್ತದೆ? ಯಾರಿಗೂ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲೇ ನಿಲ್ತದೆ. ಭಗವಂತ ರಿಸೀವೇ ಮಾಡೋದಿಲ್ಲ, ಭಗವಂತ ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ, ಭಗವಂತ ಅದಕ್ಕೊಂದು ಸಿಗ್ನೇಚರ್ ಹಾಕೋದೇ ಇಲ್ಲ ನಿನ್ನ ಪ್ರಾರ್ಥನೆಗೆ. ಮರ್ತು ಬಿಟ್ಟು ಪ್ರಾರ್ಥನೆ ಮಾಡಲ್ಲ. ಮರ್ತು ಬಿಟ್ಟು ಪ್ರಾರ್ಥನೆ ಮಾಡು. ಆ ಮರೆವು ಬರಬೇಕು. ಆ ಮರೆವು ಬರೋದು ನಿದ್ರೆಯಲ್ಲಿ ಮಾತ್ರ ಅಂಥ ಒಂದು ಸ್ಥಿತಿಗೆ ಹೋಗೋದು. ಕಣ್ಣು ಮುಚ್ಚಿದರೆ ಆ ಸ್ಥಿತಿಗೆ ಹೋಗುವ ಕಾಲ ಎಲ್ಲ ಕಳೆದು ಹೋಯ್ತು. ಈಗ ಕಣ್ಣು ಮುಚ್ಚಿದರೆ ಕಾಣದೇ ಸಾವಿರಾರು ವಿಚಾರಗಳು. ಭ್ರಮೆ, ಕನಸು ಬಿತ್ತು, ಅದು ಬಿತ್ತು, ಆ ಕಡೆದು ಬಿತ್ತು, ಅದು ಬಂತು, ಇದು ಬಂತು, ಆ ಕಡೆದು ಬಂತು, ಈ ಕಡೆದು ಬಂತು. ಇದೆಲ್ಲ ಹುಚ್ಚು ಅಂತ ಹೇಳೋದು ನಾನು, ಸತ್ಯ ಅಲ್ಲ ಅಂತ ಹೇಳೋದು ನಾನು. ಸತ್ಯ ಕಣ್ಣ ಮುಂದೆ ನಡೀತದೆ, ಅದನ್ನು ತಿಳಿದುಕೋ. ಕಣ್ಣು ಬಿಟ್ಟಾಗ ಭಗವಂತ ತೋರಿಸ್ತಾನೆ, ಅದನ್ನು ತಿಳ್ಕೊ. ನಿನ್ನ ಮನಸ್ಸಿನಲ್ಲಿ 1000 ಕಲ್ಮಶಗಳು, 1000 ವಿಚಾರಗಳಿರುವ ಅದು ಕನಸಾಗಿ ಬರ್ತದೆ. ಆ ಕನಸು ನನಸಾಗ್ತದೆ ಇಲ್ವೋ ಗೊತ್ತಿಲ್ಲ. ಆ ಭ್ರಮೆಯಲ್ಲೇ ಬದುಕ್ತಾನೆ, ನಾನು 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 ಅಂತೇಳಿ. ಏನ ಪ್ರಯೋಜನ? ಏನು ಪ್ರಯೋಜನ ಅಂತ ಕೇಳೋದು ನಾನು. ಏನೋ ಪ್ರಯೋಜನ ಉಂಟಾ? ಸತ್ತು ಹೋದವ ಎತ್ತ ಹೋದ ಅಂತೇಳಿ ಲಾಸ್ಟಿಗೆ ಕನಕದಾಸರು ಹೇಳಿದರು. ಸತ್ತು ಹೋದವ ಎತ್ತ ಹೋದ ಅಂತೇಳಿ.
ಕನಕದಾಸರ ಹತ್ರ ವ್ಯಾಸತೀರ್ಥರು ಹೇಳ್ತಾರೆ, ಎಲ್ಲ ಶಿಷ್ಯಂದ್ರಿಗೆ ಬಾಳೆಹಣ್ಣು ಕೊಟ್ಟು, ಅದರಲ್ಲಿ ಒಬ್ಬ ಕನಕದಾಸರು. ಯಾರಿಲ್ಲದ ಸ್ಥಳದಲ್ಲಿ ಇದ್ರ ಊಟ ಮಾಡಿ ಬಾ ಅಂತೇಳಿ. ಯಾರಿಲ್ಲದ ಸ್ಥಳ ಯಾವುದು? ಭಗವಂತ ಇಲ್ಲದ ಸ್ಥಳ ಯಾವುದು? ಎಲ್ಲರೂ ಊಟ ಮಾಡಿ ಬಂದು ಹೇಳ್ತಾರೆ, ನಾನು ಊಟ ಮಾಡಿದೆ, ಅಲ್ಲಿ ಊಟ ಮಾಡಿದೆ, ಇಲ್ಲಿ ಊಟ ಮಾಡಿದೆ, ಯಾರಿಗೆ ಗೊತ್ತಿಲ್ಲದ ಹಾಗೆ ಊಟ ಮಾಡಿದೆ ಅಂತೇಳಿ. ಕನಕದಾಸರು ಹಾಗೇ ಬಂದು ಹೇಳ್ತಾರೆ. ಏನು ಹೇಳ್ತಾರೆ? ಭಗವಂತ ಎಲ್ಲ ಕಡೆ ಇದ್ದಾನೆ, ನಾನು ಹೇಗೆ ಊಟ ಮಾಡೋದು? ಅವ ನೋಡೋ ಸ್ಥಳ ಯಾವುದು ಅಂತೇಳಿ. ಅವ ನೋಡ್ತಾ ಇರ್ತಾನೆ ನೀನು ಹೇಗೆ ಅಂತೇಳಿ. ನೀನೆಷ್ಟು ಒಳ್ಳೆಯವ, ನೀನೆಷ್ಟು ಕೆಟ್ಟವ, ನೀನೆಷ್ಟು ವೇಷ ಹಾಕಿದ್ದಿ, ನೀನು ಎಷ್ಟು ಜನರ ಮೋಸ ಮಾಡಿದ್ದಿ, ನಿನ್ನೊಳಗೆ ಎಷ್ಟು ನಾನು ಅಂತ ಉಂಟು, ಎಲ್ಲವನ್ನವ ನೋಡ್ತಾ ಇರ್ತಾನಲ್ಲ. ಅವ ನೋಡ್ತಾ ಇರುವಾಗ ನೀನು ಎಂತ ಮಾಡಲಿಕ್ಕೆ ಸಾಧ್ಯವಾ? ನೀನೇನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ಆ ಶಕ್ತಿಗೆ ಶರಣ ಆಗು. ಆ ಶಕ್ತಿಯನ್ನು ಈ ಪ್ರಪಂಚದಲ್ಲಿ ತೋರಿಸಿಕೊಟ್ಟವ ಗುರು. ಆ ಗುರುವಿಗೆ ಶರಣಾಗತಿ ಆಗು. ಆ ಗುರುವಿಗೆ ಶರಣಾಗತಿ ಆದರೆ ಎಲ್ಲ ದೋಷವು ಪರಿಪೂರ್ಣ. ಅದೇ ಪ್ರದೋಷ, ಅದೇ ಇವತ್ತಿನ ದಿನ. ಈ ಪ್ರದೋಷ ಪೂಜೆ ಉಂಟಲ್ವ, ಶಿವರಾತ್ರಿ ಒಂದು ದಿನದ ಮುಂಚಿನ ಪ್ರದೋಷ. ಪ್ರದೋಷ ಯಾವಾಗಲೂ ತಿಂಗಳು ಬರ್ತದೆ ಪ್ರದೋಷ, ಅರ್ಥಾಯ್ತಲ್ವ? ಅಮಾಸೆಗೊಂದು ಪ್ರದೋಷ, ಹುಣ್ಣಿಮೆಗೊಂದು ಪ್ರದೋಷ, ಒಂದು ಸೃಷ್ಟಿಗೊಂದು ಪ್ರದೋಷ, ಒಂದು ಜನ್ಮಕ್ಕೊಂದು ಪ್ರದೋಷ, ಅರ್ಥಾಯ್ತಾ? ಒಂದು ಸೃಷ್ಟಿ ಆಗಲಿಕ್ಕೊಂದು ಪ್ರದೋಷ, ಇನ್ನೊಂದು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗು ಅಂತ ಹೇಳಿದ್ರೆ ಪ್ರದೋಷ. ಇನ್ನು ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಅದನ್ನು ಪರಿವರ್ತನೆ ಮಾಡಿ ಒಳ್ಳೆ ರೀತಿಯಲ್ಲಿ ಹೋಗು ಅಂತ ಹೇಳಿದಕ್ಕೊಂದು ಪ್ರದೋಷ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಬರೋ ಪ್ರದೋಷ ಬಂದೇ ಬರ್ತದೆ. ಆಗ ನಿನ್ನನ್ನು ನೀನು ತಿಳಿಬೇಕಲ್ಲ. ನಿನ್ನಂತೆ ತಿಳಿದರೆ ನಿನ್ನೊಳಗೆ ಗುರುವೇ ಅಲ್ವ ಕೂತ್ಕೊಳ್ಳೋದು. ಬೇರೆ ಯಾರು ಕೂತ್ಕೊಳ್ತಾರ? ಬೇರೆ ಯಾರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಇದು ಹಾಗೆಲ್ಲ. ಇದು ಹೇಗೆ ಅಂತೇಳಿ ಆ ಗುರುಗಳು ಶ್ರೇಷ್ಠ, ಈ ಗುರುಗಳು ಶ್ರೇಷ್ಠ, ಅಲ್ಲಿಗೆ ಹೋದೆವು, ಅದು ಪವರ್, ಇದು ಪವರ್, ಅದು ಎನರ್ಜಿ, ಇದು ಹೀಗೆ, ಅದು ಹೀಗೆ ಅಂತ ಹೋಗುವವ ಮಹಾ ಅಜ್ಞಾನಿ. ಅಜ್ಞಾನಿಯಲ್ಲಿ ಅಜ್ಞಾನಿ. ಇರುವುದರಲ್ಲಿ ಸುಖವನ್ನು ಕಂಡವ ಜ್ಞಾನಿ. ಇರುವುದರಲ್ಲಿ ಸುಖವನ್ನು ಕಂಡವ ಜ್ಞಾನಿ. ಇನ್ನು ಎಷ್ಟು ಹೋದರೂ ಸಿಗುವುದಿಲ್ಲ ಅಂದರೆ ಅದು ಅಜ್ಞಾನಿ. ಎಲ್ಲಿಗೆ ಹೋದರೂ ಸಿಗುವುದಿಲ್ಲ. ಅರ್ಥ ಆಯ್ತಾ? ಇಷ್ಟೇ ಹೇಳಲಿಕ್ಕೆ ಸಾಧ್ಯ, ಬೇರೆ ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರದೋಷದ ದಿನ ಯಾರೆಲ್ಲ ಗುರುವನ್ನು ಸತ್ಯವಾಗಿ ನಂಬುತ್ತಾರೋ ಅವರಿಗೊಂದು ಒಳ್ಳೆ ದಾರಿ ಸಿಕ್ಕಲಿ ಅಂತ ಹೇಳಿ. ಯಾರೆಲ್ಲ ಗುರುವನ್ನು ಕಲ್ಮಶೆಯಿಂದ ಸಾವಿರ ರೀತಿಯಲ್ಲಿ ಮಾಡಿದಾರೋ ಜನ್ಮ ಜನ್ಮ ಅನುಭವಿಸ್ಲಿ ಅಂತ ಹೇಳೋದು. ಕಟ್ ಆ್ಯಂಡ್ ರೈಟ್, ಎರಡು ಮಾತೇ ಇಲ್ಲ. ನೀವು ಮಾಡಿದ್ದಕ್ಕೆ ನಿಮಗೆ ಸಿಗೋ ವಿಚಾರ. ಯಾರನ್ನು ಗುರುವನ್ನು ಅಂತರಾತ್ಮಲ್ಲಿ ಪೂಜಿಸ್ತಾರೋ ಅವನಿಗೆ ಒಳ್ಳೆಯ ಒಂದು ದಾರಿ ಸಿಕ್ಕಿ ಒಂದು ಉನ್ನತ ಸ್ಥಿತಿಗೆ ಹೋಗಲಿ. ಯಾರೆಲ್ಲ ಗುರುವನ್ನು ನಿಂದಿಸ್ತಾನೋ, ಯಾರೆಲ್ಲ ಗುರುವನ್ನು ಸಾವಿರ ರೀತಿಯಲ್ಲಿ ಅವಮಾನ ಮಾಡ್ತಾನೋ, ಯಾರೆಲ್ಲ ಗುರುವಿನ ಹತ್ರ ನಾನು ಅಂತ ಬೆರೀತಾರೋ ಇವರಿಗೆಲ್ಲ ಜನ್ಮ ಜನ್ಮಕ್ಕೆ ಅನುಭವಿಸಿದಂಥ ಸತ್ಯ. ಎರಡು ಮಾತಿಲ್ಲ ಇದರಲ್ಲಿ. ಗೋಪಾಲಪುರ ಶ್ರೀ ಗುರುಮನೆಯಿಂದ ಹೇಳ್ತಿರೋದು. ಅರ್ಥ ಆಯ್ತಾ ಇರೋದು? ಗೋಪಾಲಪುರ ಶ್ರೀಮನೆಯಿಂದ ರಾಜಗುರುದೇವರು ಹೇಳ್ತಿರುವ ಸಂದೇಶ. ಗುರು ಅಂದರೆ ಏನು ಅಂತೇಳಿ ಅನುಭವಿಸಿ 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 ಕಣದಲ್ಲಿ ಅನುಭವಿಸಿ ಹೇಳುವಂಥ ವಿಚಾರ ಇದು. ಗುರು ಅಂದರೆ ಏನು ಅಂತೇಳಿ ಅಷ್ಟು ಸುಲಭದ ವಿಚಾರ ಅಲ್ಲ ಗುರು ಅಂತ ಹೇಳಿದರೆ. ಗುರುವಿನ ಮುಂದೆ ಎಷ್ಟು ಗೊತ್ತಿದ್ದು ನನಗೆ ಗೊತ್ತಿಲ್ಲ ಅಂತೇಳಿ ಒಬ್ಬ ಮೌನವಾಗಿ ಕೂತುಕೊಳ್ಳುವವನೇ ಪರಮಶ್ರೇಷ್ಠ ಜ್ಞಾನಿ. ಏನು ತಿಳಿದು ನನಗೆ ಗೊತ್ತಿಲ್ಲಪ್ಪ, ನೀನು ಏನು ಹೇಳ್ತೀಯ ಅದುವೇ ಅಂತ ಹೇಳುವ ಒಂದು ಸ್ಥಿತಿಯನ್ನು ಕಂಡುಕೊಳ್ತಾನೆ ಅಂತ ಹೇಳೋದು. ಎಲ್ಲರಿಂದ ಆ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ. ಸರ್ವಸ್ವವು ನೀವೇ, ಸರ್ವಸ್ವವು ನಿಮಗೆ ಅರ್ಪಣೆ ಮಾಡಿದ್ದೇನೆ, ಎಲ್ಲವೂ ನೀವೇ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಅಂತೇಳಿ ಹೇಳುವ ಒಂದು ಸ್ಥಿತಿ ಉಂಟಲ್ವ, ಅದು ಗುರು ಚೈತನ್ಯ. ಆ ರೀತಿಯಾಗಿ ಒಬ್ಬ ಇದ್ದರೆ ಆ ಪ್ರಪಂಚಕ್ಕೆ ಒಳಿತು ಮಾಡೋದಂತೂ ಡೆಫಿನೆಟ್. ಅವನಿಂದ ಒಳ್ಳೆಯದೇ ಆಗೋದು, ಅವನಿಗೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವ ಇಡೋ ಒಂದೊಂದು ಹೆಜ್ಜೆಯೂ ಅವನ ಜೊತೆ ಭಗವಂತ ಇಡ್ತಾ ಹೋಗ್ತಾನೆ. ಒಂದು ಹೆಜ್ಜೆ ನೀನಿಟ್ಟರೆ ಇನ್ನೊಂದು ಹೆಜ್ಜೆ ಅವ ಇಡ್ತಾನೆ. ಬ್ಯಾಲೆನ್ಸಿಂಗ್, ತಪ್ಪು ಬೇಡ. ನಾನು ಇದ್ದೇನೆ ಒಟ್ಟಿಗೆ, ಇನ್ನನ್ನು ಕೆಳಗೆ ಬೀಳಲಿಕ್ಕೆ ಬಿಡುವುದಿಲ್ಲ.
ಅಷ್ಟು ಸುಲಭ ಇಲ್ಲ. ಜ್ಞಾನದಲ್ಲಿ ಬರುವ ಗುರುದೇವ ಅಂತ ಹೇಳ್ತಾನೆ, ಅಜ್ಞಾನದಲ್ಲಿ ಬರುವ ಭಗವಂತ ದೇವರು ಅಂತ ಕರೀತಾನೆ. ಇಷ್ಟೇ ಹೇಳು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.